ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್, ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಿ, ಜನನಾಯಕ, ಜನಸೇವಕ, ಜನರ ಜೊತೆಗೆ ಸ್ಪಂದಿಸುತ್ತಾ ಜನರ ಕಷ್ಟಗಳನ್ನು ನಿವಾರಣೆ ಮಾಡಿ ಸಾದಾ ಸೀದಾ ಬಟ್ಟೆ ಹಾಕ್ಕೊಂಡು ರಾಜ್ಯದಲ್ಲಿ ಮಿಂಚಿನ ವೇಗದಲ್ಲಿ ಪ್ರವಾಸ ಮಾಡುತ್ತಿರುವ ಕರ್ನಾಟಕ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯರು ಗೋಕಾಕ್ ನಗರದಲ್ಲಿ ಸಾವಿರಾರು ಜನರ ಮೊದಲನೆಯ ಪ್ರತಿಭಟನೆಯ ಯಾತ್ರೆಯ ನೇತೃತ್ವ ವಹಿಸಿದ್ದು ತುಂಬ ಕುತೂಹಲ ಆಗ್ತಿರ್ಬೇಕು. ವೀಕ್ಷಕರೇ, ಈ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಚಿಕ್ಕ ವಯಸ್ಸಿನವರು, ಆದರೆ ಇವರು ಸಾವಿರಾರು ಜನರ ನೇತೃತ್ವ ವಹಿಸಿಕೊಂಡು ತಮ್ಮ ಮಾತಿನ ಸಮರದೊಂದಿಗೆ, ಹರ್ಷೋದ್ಗಾರಗಳೊಂದಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಡ ಜನರ ದಮನಕಾರಿ ನೀತಿ ವಿರುದ್ಧ, ಸಿಲಿಂಡರ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಬೆಲೆ ಏರಿಕೆಯ ವಿರುದ್ಧ ಘಂಟಾ ಘೋಷವಾಗಿ ಘೋಷಣೆ ಕೂಗುತ್ತಾ ಆ ಇಬ್ಬರು ಸಾರಥಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಾವುಟ ಎಲ್ಲೆಲ್ಲಿ ಕಾಣುವಂತೆ ಮಾಡಿದಂಥ ಈ ನವ ಯುವಕ ಯುವತಿಯರ ಕಾರ್ಯಕ್ಷಮತೆ ಬಗ್ಗೆ ಹೇಳಿಕೆ ಬಂದಿದ್ದೇನೆ. ವೀಕ್ಷಕರೇ, ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಅವರು ತಮ್ಮ ಮಕ್ಕಳನ್ನು ರಾಜಕೀಯ ಪಟುಗಳನ್ನಾಗಿ ತಯಾರು ಮಾಡಿದ್ದು ಇವತ್ತು ಕರ್ನಾಟಕವೇ ನೋಡ್ತಾ ಇದೆ. ಕರ್ನಾಟಕ ಬೆರಗುಗೊಳ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸದ ಚುಕ್ಕಾಣಿ ಹಿಡಿಲಿಕ್ಕೆ ಈ ಚಿಕ್ಕ ವಯಸ್ಸಿನ ಯುವಕ ಯುವತಿ ಎಷ್ಟೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನೇರವಾಗಿ ಬಡ ಜನರ ಕೂಗಿಗೆ ಸ್ಪಂದಿಸುತ್ತಾ, ಬಡ ಜನರ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ, ಅನೇಕ ಕ್ರಿಕೆಟ್ ಪಂದ್ಯಾವಳಿಗಳ ಉದ್ಘಾಟನೆಗಳಲ್ಲಿ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಮಹಿಳಾ ಮಂಡಳ ಜೊತೆ ಇಬ್ಬರು ಪ್ರಿಯಾಂಕಾ ಮತ್ತು ರಾಹುಲ್ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯ ಸಾಧನೆ ಮಾಡುವುದನ್ನು ನೋಡಿದರೆ ಇವತ್ತು ಅವರಿಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಸಹಿತ ಅವರ ಸಂಘಟನೆ ಶಕ್ತಿಯನ್ನು ಆಹ್ವಾನದ ಮುಖಾಂತರ ಕರೀತಾ ಇದ್ದಾರೆ. ವೀಕ್ಷಕರೇ, ಅದನ್ನು ಎಲ್ಲ ಇವತ್ತು ನಿನ್ನೆ ಗೋಕಾಕದಲ್ಲಿ ನಡೆದಂಥ ಘಟನೆ, ಸಾವಿರಾರು ಕಾರ್ಯಕರ್ತರು ಯಾವ ರೀತಿ ಜಮಾವಣೆಗೊಂಡಿದ್ದಾರೆ, ಯಾವ ರೀತಿ ಕಾರ್ಯಕರ್ತರ ದಂಡು ತಹಸೀಲ್ದಾರ್ ಕಚೇರಿಗೆ ಮುಟ್ಟಿದೆ, ಸಿಲಿಂಡರ್ ಬೆಲೆ ಏರಿಕೆ, ಬಡ ಜನರು ತತ್ತರಿಸುತ್ತಿರುವುದು, ಅದನ್ನೆಲ್ಲವನ್ನ ಕೂಲಂಕುಷವಾಗಿ ಎಲ್ಲ ದೃಶ್ಯಗಳನ್ನು ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ನೀವು ನಂಬರ್ 1 ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಸಬ್ಸ್ಕ್ರೈಬ್ ಆಗಿ. ಸತೀಶ್ ಜಾರಕಿಹೊಳಿ ಅವರ ಕಾರ್ಯ ಸಾಧನೆ, ಅವರು ಹೇಗೆ ತಮ್ಮ ಸುಪುತ್ರಿಯನ್ನು ಬೆಳೆಸ್ತಾ ಇದ್ದಾರೆ, ಅದೇ ರೀತಿ ಲಕ್ಷಾಂತರ ಕಾರ್ಯಕರ್ತರನ್ನು ಇವತ್ತು ರಾಜ್ಯದಲ್ಲಿ ಅವರು ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಚಾರ ಇಲ್ಲ, ಪ್ರಶಂಸೆ ಇಲ್ಲ, ಯಾವ ರೀತಿಯ ಗೋಜು ಇಲ್ಲ. ಆದರೆ ಅವರು ಕಾರ್ಖಾನೆ ಮಾಡಿದ್ದಾರೆ. ಆ ಕಾರ್ಖಾನೆಯಲ್ಲಿ ದೈನಂದಿನ 300 ಯುವಕ ಯುವತಿಯರು ತರಬೇತಿಗೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಏನಾದರೂ ತಕ್ಷಣ ಜಾರಿ ಬಂದರೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧಕ್ಕೆ ಹಾಕುವುದರಲ್ಲಿ ಸಂಶಯವಿಲ್ಲ. ವೀಕ್ಷಕರೇ, ಯಾಕೆಂದರೆ ಅವರು ಮಾಡುತ್ತಿರುವ ಚಟುವಟಿಕೆ ಇವತ್ತು ರಾಜ್ಯ ಮತ್ತು ಬೀದರ್ದಿಂದ ಮೈಸೂರುವರೆಗೆ ಎಲ್ಲ ಕಾರ್ಯಕರ್ತರು ಅವರನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ರಾಹುಲ್ ಏನೇನು ಕಾರ್ಯ ಮಾಡಿದ್ದಾರೆ ಗೋಕಾಕದಲ್ಲಿ, ಮೊದಲನೇ ಬಾರಿಗೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಅದನ್ನೆಲ್ಲ ಸಂಪೂರ್ಣ ದರ್ಶನ ನಮ್ಮ ನಂಬರ್ 1 ಚಾನಲ್ನಲ್ಲಿ ನೋಡಬಹುದು. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ, ನಮಸ್ಕಾರ. ಪತ್ರಿಕೆಗಳಲ್ಲಿ ವರದಿ ಮಾಡೋದು, ಹೈಲೈಟ್ ಆಗೋದು ಬಿಟ್ರೆ ಯಾವುದೇ ಈ ದೇಶದ ಜನತೆಗೆ ಉಪಯೋಗ ಆಗುವಂತ ಯಾವುದಾದ್ರೂ ಕೆಲಸ ಕಾರ್ಯ ಅಥವಾ ಯಾವುದಾದ್ರೂ ಕಾನೂನು ತಂದಿದ್ದಾರೆ ಅಂತೇಳಿ ತಾವೇ ವಿಚಾರ ಮಾಡಬೇಕಾಗಿದೆ. ಇವತ್ತಿನ ದಿವಸ ಏನು ನಮ್ಮ ರೈತರಿದ್ದಾರೆ, ಪಾಪ ಅವ್ರು ಯಾವುದೂ ಬೇಡ, ನಮ್ಮಷ್ಟಕ್ಕೆ ನಾವು ರೈತಾಪಿ ವರ್ಗದ ಜನ ನಾವು ದುಡಿದು ನಾವು ಜೀವನ ಸಾಗಿಸ್ತೀವಿ ಅಂದರೆ ಇವತ್ತು ಅವ್ರ ಹೊಲದ ಮೇಲೂ ಅವ್ರ ಕಾಕ ದೃಷ್ಟಿ ಬೀರ್ತಾ ಇದ್ದಾರೆ. ನಾಳಿನ ದಿವಸ ನಾವು ರೈತರೆಲ್ಲ ಒಗ್ಗೂಡದೆ ಇದನ್ನು ಹೋರಾಟ ಮಾಡಲಿಲ್ಲ ಅಂದ್ರೆ ನಾಳಿನ ದಿವಸ ನಿಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ನೀವು ನಿಮ್ಮ ಹೊಲ ಅಂತೇಳಿ ಫೋಟೋದೊಳಗೆ ತೋರಿಸ್ಬೇಕಾಗ್ತೈತಿ. ಯಾಕಂದ್ರೆ ಒಂದು ಹೆಜ್ಜೆ ಇಡಕ್ಕೆ ನಿಮ್ಮ 1 ಇಂಚ್ ಭೂಮಿನೂ ನಿಮ್ಮ ಅಂತೇಳಿ ಇರುವುದಿಲ್ಲ. ಇವ್ರು ಕಸ್ಕೊಂಡು ದಾಟಿರ್ತಾರೆ. ಯಾಕಂದ್ರೆ ಏನು ಕರಾಳ ಕಾನೂನು ತರ್ತಾ ಇದ್ದಾರೆ ಇವರು. ಆ ಕರಾಳ ಕಾನೂನು ಬಂದರೆ ಇಡೀ ದೇಶ, ಭಾರತ ದೇಶವನ್ನು 4-5 ಜನ
ಏನು ಅವು ಕುಟುಂಬಗಳದಾವ ಆ ಕುಟುಂಬದ ಕೈ ತೊಳಗೆ ಅವೆಲ್ಲ ಬಂದ್ಬಿಡ್ತಾವ. ನೀವೆಲ್ಲರೂ ನಮ್ಮ ಮುಂದಿನ ಪೀಳಿಗೆ ಅವರು ಗುಲಾಮರಾಗಿ ಮತ್ತೆ ಬದುಕಬೇಕಾಗ್ತೈತಿ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಿಂದಿನ ಜನ ಏನು ಹೋರಾಟವನ್ನು ಮಾಡಿ 100 ವರ್ಷ ಹೋರಾಟ ಮಾಡಿ ಬ್ರಿಟಿಷ್ ಕಂಪನಿಯಿಂದ ಇಂಥ ಜನರಿಂದ ಏನು ಸ್ವತಂತ್ರವನ್ನು ದೊರಕಿಸಿಕೊಟ್ಟಿದ್ದಾರೆ, ಇವತ್ತಿನ ದಿವಸ ಮತ್ತೆ ಅದೇ ಗುಲಾಮರನ್ನು ಮಾಡ್ಲಿಕ್ಕೆ ನಿಮ್ಮನ್ನು ಗುಲಾಮರನ್ನು ಮಾಡಿ ಅಂತ ಒಂದು 4 ಜನರಿಗೆ ಈ ದೇಶವನ್ನು ಒಪ್ಪಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ನಾವು ಅದನ್ನ ಎಚ್ಚೆತ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಗಾಲವಿಲ್ಲ. ಆ ಕಾರಣಕ್ಕೋಸ್ಕರ ಅದೇ ರೀತಿಯಿಂದ ನಾವು ನೋಡ್ತಾ ಇದ್ದೀರಿ ಜನಜೀವನ ಹೇಗೆ ನಡೆಸಬೇಕು ಅನ್ನೋದು. ಮೊದಲೇ ಕರೋನಾ ಅಂತ ಹೇಳಿ ಬಂದು ಕಳೆದ 1 ವರ್ಷದಿಂದ ಏನೂ ಉದ್ಯೋಗ ಇಲ್ಲ, ಏನೂ ಇಲ್ಲ, ಹೇಗೆ ಜೀವನ ನಡೆಸ್ಬೇಕಂತೇಳಿ ಬಡ ಜನರ ತಲೆ ಮೇಲೆ ಕೈ ಹೊತ್ತು ಕೂತಾಗ ಇವರು ಈ ರೀತಿ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ಹೋರಾಟವನ್ನು ಮಾಡಿ ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ದರವನ್ನು ಇಳಿಸಬೇಕು, ಜನಸಾಮಾನ್ಯರಿಗೆ ಒಳ್ಳೆಯದಾಗುವಂಥ ಕಾನೂನು ತರಬೇಕಂತೇಳಿ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಡೀಸೆಲ್ ಆಗಿಲ್ಲ ಬೇಕಾದಂಥ ಅಗತ್ಯ ವಸ್ತುಗಳು ಎಲ್ಲ ಬೆಲೆ ಏರಿಕೆ ಆಗ್ತದೆ. ಅದಕ್ಕೆ ಇದರಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡೂ ವೈಫಲ್ಯ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ಈಗ KPCC ಸೂಚನೆ ಪ್ರಕಾರನೇ ಈಗ ಪ್ರತಿಭಟನೆ ಗೋಕಾಕ್ ಮತ್ತು ಅರ್ಬಾಯಿ ಮತ್ತು ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರ ಎಲ್ಲ ಸೇರಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೆಲ್ಲರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಪ್ರತಿಭಟನೆಯನ್ನು ಅವರು ಯಶಸ್ವಿ ಅಂತ ನಾವು ಹೇಳ್ಬೋದು.